ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಬೀಟಲ್ನ ತಳಿ. ನಿಯರ್ಲಿ 80 to 100+ kgs ಇರೋ ಸಾಧ್ಯತೆ ಇದೆ. ಇವ್ರ ಹತ್ರ ಬೀಟಲ್ ಒಂದೇ ಅಲ್ಲ, ಹೈದ್ರಾಬಾದಿ ಕೂಡ ಇದೆ ಮತ್ತು ಆಫ್ ಸ್ಪ್ರಿಂಗ್ಸ್ ಅದಕ್ಕೆ ಬಂದಿರೋ ಕಾಂಬಿನೇಷನ್ ಆಫ್ ಮರಿಗಳು ಕೂಡ ತುಂಬ ಚೆನ್ನಾಗಿದೆ. ರೈತರು ಒಂದೊಳ್ಳೆ ಬ್ರೀಡ್ನ ಮೇಂಟೈನ್ ಮಾಡೋದ್ರಿಂದ ಒಳ್ಳೆ ದುಡ್ಡು ಮಾಡ್ಬೋದು ಅನ್ನಿಸ್ತು. ಅದರಿಂದ ನಾನು ಅವ್ರ ಹತ್ರ ಅಪ್ರೋಚ್ ಮಾಡಿ ಒಂದು ಚಿಕ್ಕದಾದ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಾಗೆ ಕೊನೆ ತನಕ ನೋಡಿ, ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತದೆ. ನಮಸ್ಕಾರ ಬ್ರೋ. ನಮಸ್ಕಾರ ಬ್ರೋ, ನಿಮ್ಮ ಪರಿಚಯ ಮಾಡ್ಕೊಂಡು ಕೊಡ್ತೀರಾ? ಓಕೆ ಬ್ರೋ. ಹೇಳಿ ಬ್ರೋ, ನಿಮ್ಮ ಊರು, ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಸ್ವಲ್ಪ ಹೇಳ್ಕೊಂಡು ಕೊಡಿ. ನಮ್ಮ ಧರ್ಮನಹಳ್ಳಿ ಗ್ರಾಮ, ಓಕೆ, ತುಮಕೂರು ಡಿಸ್ಟಿಕ್ಕು, ಮಧುಗಿರಿ ತಾಲೂಕು, ಐಡಿಹಳ್ಳಿ ಹೋಬಳಿ. ಓಕೆ. ಫ್ರೆಂಡ್ಸ್, ನಾವು ಇವ್ರ ಹತ್ರ ಒಂದು ಜಸ್ಟ್ ನಾವು ಬರ್ತಿದ್ದೋ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನೀವು. ಅದು ಬಂದುಬಿಟ್ಟು ಒಂದು ಮೇಕೆ ಎಷ್ಟು ದೊಡ್ಡದಿದೆಯಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಡಿಫ್ರೆಂಟ್ ಬ್ರೀಡ್ಸ್ ಬಗ್ಗೆ ಇವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ ಬ್ರೋ? ಬ್ರೋ, ನೀವು ಏನು ಕೆಲಸ ಮಾಡ್ತಿದ್ದೀರಾ ಬ್ರೋ? ನಾವು ಅಗ್ರಿಕಲ್ಚರ್ ಮಾಡ್ಕೊಂಡು ಮತ್ತು ಪಾರ್ಟ್ ಟೈಮ್ ಆಗಿ ಈಗ ಮೇಕನ್ ಕುರಿ, ಮೇಕೆ, ಹಸು ಎಲ್ಲ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಓಕೆ ಬ್ರೋ, ನನಗೆ ಇವತ್ತು ಅದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತು. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಲೇ ನಾನು ಇವತ್ತು ಬಂದಿರೋದು. ಸೊ ಅದನ್ನ ಇಟ್ಕೊಂಡು ನಮ್ಗೆ ಸ್ವಲ್ಪ ವ್ಯೂವರ್ಸ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ಹಾಂ ಬ್ರೋ, ಈಗ ಇದು ಹೇಳಿ ಬ್ರೋ, ಇದ್ರ ಡೀಟೇಲ್ಸ್ ಹೇಳಿ ಬ್ರೋ. ಬೀಟಲ್ ಅಂತ. ಓಕೆ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲಲ್ಲ? ಅದು ಸ್ವಲ್ಪ ಅಗ್ರೆಸಿವ್. ಓಕೆ, ಈಗ ಹೇಳಿ ಬ್ರೋ, ಇದ್ರ ಬ್ರೀಡ್ ಬಗ್ಗೆ ಹೇಳಿ. ಇದು ಬೀಟಲ್ ಬ್ರೋ. ಬೀಟಲ್ ಪ್ರಕ್ಕ ಬ್ರೀಡ್ ಅಂದರೆ ಈಗ ಇದು ಹೆಡ್ ಬಂದು ಹಿಂಗೆ ಇರಬೇಕು. ಓಕೆ, ಇದು ನೋಡು ಹಿಂಗೆ ಹೊಲಗೈತೆ. ಈ ಕೊಂಬು ಬಂದು ಹಿಂಗೆ ಬೆಂಡಾಗಿರಬೇಕು. ಈ ಕೊಂಬಿವಲ್ವ, ಇದು ಹಿಂಗೆ ಬಂದಿರ್ಬೇಕು. ಹಿಂಗೆ ಬಂದ್ರೇ ಅದು ಬೀಟಲ್ ಅಂತ ಪಕ್ಕ. ಓಕೆ, ನೋಡು ಇದನ್ನು ಹಸುಗೆ ಬಂದಂಗೆ ಗಂಗ್ತೋಲ್ ಅಂತೀವಿ ನೋಡು, ಅದು ಇದು. ಬ್ರೋ, ಎಲ್ಲಿ ತಂದಿದ್ದು ಬೀಟಲ್ನ? ಇದು ನಾನು ನಂದಿ ಹಿಲ್ಸಿಂದ ತಂದಿದ್ದೆ ಬ್ರೋ. ನಂದಿ ಹಿಲ್ಸಲ್ಲಿ ಎಷ್ಟು ಚಿಕ್ಕ ಮರಿಯಿಂದ ತಂದಿದ್ದೆ. ಎಷ್ಟಿತ್ತು ವಯಸ್ಸಾಗ? ಅವಾಗಿನ್ನ 1-2 ತಿಂಗಳು 3 ತಿಂಗಳು. ಎಷ್ಟು ಕಾಸ್ಟಲ್ಲಿ ತಂದಿದ್ರಿ ಬ್ರೋ? ನಾನು 14,000 ಇಕ್ಕಿದ್ದೆ. ಹಾಗೆ 14,000. ನೀವು ಇದನ್ನ ಏನು ಯಾವ ರೀತಿ ಸುಮ್ಮನೆ ಟೆಸ್ಟ್ಗೋಸ್ಕರ ತಂದ್ರೆ? ಏನು ಇಲ್ಲ, ಬ್ರೀಡಿಂಗ್ ಮಾಡೋಣ ಅಂತ. ಈಗ ಇದ್ರ ವಯಸ್ಸು ಎಷ್ಟಿರುತ್ತೆ ಬ್ರೋ? ಈಗ 2 ವರ್ಷ. 2 ವರ್ಷ. ಈಗ ಪ್ರೆಸೆಂಟು ಎಷ್ಟು ಫೀಡ್ ಡೈಲಿ ಇದಕ್ಕೆ ತಿನ್ನಬೋದು ಇದು ಆ್ಯಾವ್ರೇಜಾಗೆ? ಒಂದು 5 kg ಫೀಡ್ ತಿಂತೈತೆ ಒಂದು ದಿನಕ್ಕೆ. ಒಂದು ದಿನಕ್ಕೆ ಒಂದು 5 kg ಜೋಳ, ಬೂಸ ಎಲ್ಲ ಕೊಡ್ತೀನಿ. ಇದ್ರ ವೆಯ್ಟ್ ಒಂದು 80 kg ಇರುತ್ತೆ ವೆಯ್ಟ್. ಓಕೆ. ಇದು ನೀವು ಬ್ರೀಡಿಂಗ್ಗೋಸ್ಕರನೇ ಮಾಡ್ತಿದ್ದೀರಾ? ಬ್ರೀಡಿಂಗ್ಗೋಸ್ಕರ ಮಾಡ್ತಾಯಿದ್ದೆ. 80 kg ತನಕ ಇದೆ? 80 kg ಪಕ್ಕ ವೆಯ್ಟ್ ಇರುತ್ತೆ. ಓಕೆ. ಇನ್ನೂ ಜಾಸ್ತಿನೇ ಇರುವ ಅಂದಾಜು ವೆಯ್ಟ್. ಇದನ್ನೇನಾದರೂ ಸೆಲ್ಲಿಂಗ್ ಮಾಡ್ತೀರಾ ಬ್ರೋ? ಮಾಡ್ತೀವಿ ಬ್ರೋ, ಇದು ಮಾಡ್ತೀವಿ, ಸೇಲಿಂಗ್ ಇದೆ. ಯಾವ ಪ್ರೈಸ್ ಏನಾದರೂ ರಿವೀಲ್ ಮಾಡ್ತೀರಾ? ಇಲ್ಲಾದರೂ ಯಾವ ಥರ ಮಾಡ್ತೀರಾ ಇಲ್ಲಿ? ಪ್ರೈಜು ಅಂದರೆ ಮಾಡ್ತೀವಿ. ಯಾರೇನು ಇಷ್ಟ ಆದರೂ ಫೋನ್ ಮಾಡಿದ್ರೆ ಬಂದು ನೋಡಿದ್ಮೇಲೆ ಪ್ರೈಜ್ ಹೇಳ್ತೀವಿ. ಹೌದಾ? ಸೊ ವ್ಯೂವರ್ಸ್ಗೆ ನಾವು ನಂಬರ್ ಕೂಡ ಕೊಡೋಣ? ಕೊಡ್ಬೋದು. ಓಕೆ. ಮತ್ತು ಇದ್ರ ಮರಿಗಳೇನಾದರೂ ಇದೆಯಾ? ಅವೇ 4 ಮರಿ ಅವೆ. ತೋರ್ಸ್ಕೊಂಡು ಕೊಡಿ ಬ್ರೋ, ಅದನ್ನು ಬಿಟ್ಟು ಬೇಕಾದ್ರೆ. ಇದು ಅದರ ಮರಿನೇ. ಅದು ಅದರ ಮರಿನೇ. ಮೇಲ ಫೀಮೇಲ ಬ್ರೋ? ಮೇಲ. ಎರಡು ಮೇಲ. ಸೊ ಇವೆರಡು ಸೆಲ್ಲಿಂಗ್ ಮಾಡ್ತೀರಾ? ಇವೆರಡು ಸೇಲಿಂಗ್ ಅವೆ. ಅದ್ರ ತಾಯಿ ಹೇಳ್ದಿರ ಇವು ಮರಿ. ಸೊ ಬ್ರೋ, ಮರಿಗಳು ವೆಯ್ಟ್ ಎಷ್ಟಿರ್ಬೋದು ಬ್ರೋ? ಇವಾಗ ಒಂದು 25 kg ಬರ್ತವೆ ಪ್ರೆಸೆಂಟು. ಇವೆರಡು ಮೇಲೆನಾ ಬ್ರೋ? ಎರಡು ಮೇಲೆ. ಸೊ ಎರಡು ಸೆಲ್ಲಿಂಗೇ ಇಟ್ಟಿದ್ದೀರಾ? ಎರಡು ಸೇಲಿಂಗ್ ಇವೆ. ಸೊ ಪ್ರೈಸು ಎಲ್ಲ ಯಾರನ್ನ ಇಷ್ಟ ಆದವ್ರು ಬಂದು ನೋಡಿದ್ರೆ ಆ ಪ್ರೈಸ್ ಮಾತಾಡ್ಕೊಂತೀವಿ. ಓಕೆ. ಮತ್ತು ಇನ್ಯಾವುದು ಚಿಕ್ಕ ಮರಿಗಳು ಇದೆಯಾ ಬ್ರೋ? ಅವು ಸೇಲಿಂಗ್ ಇಲ್ಲ ಇನ್ನು. ಈಗ ಸದ್ಯಕ್ಕೆ ಅವಿನ್ನ ತಿಂಗಳು ಮರಿ ಇವು. ಇದನ್ನು ಸೇಲಿಂಗ್ ಇಲ್ಲ. ಅವು 2 ತಿಂಗಳು ಮರಿ ಅವು. ಬ್ರೋ, ಈಗ ಇನ್ನೊಂದು ಇದು ಫೀಮೇಲ್ ಇದೆಯಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಅದೊಂದು ಸರಿ ಇಟ್ಕೊಳ್ಳಿ ಬ್ರೋ.
ಬ್ರೋ ಇದು ಯಾವ ಬ್ರೀಡು ಬ್ರೋ ಇದು? ಇದು ಹೈದ್ರಾಬಾದಿ ಅಂತ ಬ್ರೋ. ಹೈದ್ರಾಬಾದಿ. ಇದ್ರ ಸ್ಪೆಷಾಲಿಟಿ ಏನು? ಇದ್ರ ಪ್ರಶಸ್ತಿ ಅದಕ್ಕಿಂತ ಬೀಟಲ್ಗಿನ್ನ ಉದ್ದ ಕಿವಿ ಇರ್ತವೆ, ಅಗಲ ಜಾಸ್ತಿ ಇರ್ತೈತೆ. ಅದಕ್ಕಿಂತ 1-2 ಇಂಚು ಉದ್ದ ಇರ್ತೈತೆ, ಓಕೆ. ಅಗಲನೂ ಜಾಸ್ತಿ ಇರ್ತೈತೆ ಕಿವಿ. ಇದು ಫೀಮೇಲಾ ಬ್ರೋ? ಇದು ಫೀಮೇಲ್. ಓಕೆ. ಇದನ್ನ ನೀಟಾಗಿ ನೀವು ಯಾವ ಥರ ಪ್ಯೂರ್ ಬ್ರೀಡ್ ಆ ಥರ ಯಾವ ಥರ ಐಡೆಂಟಿಫೈ ಮಾಡ್ತೀರಾ ನೀವು? ಅದಕ್ಕಿಂತ ಉದ್ದ ಕಿವಿ ಇರ್ತವೆ. ಇದು ಓಕೆ. ಇದು ನೋಡು ಬಂದು ಪಂಚ್ ಇದ್ದಂಗೆ ಇರುತ್ತೆ ಈ ಮೂತಿ. ಇದಕ್ಕೆ ವಯಸ್ಸು ಬ್ರೋ? ಇದಕ್ಕೆ ಏಜ್ ಆಗೈತೆ, ಏಜ್ ಆಗಿದೆಯಾ? ಇನ್ನು 4 ವರ್ಷ. ಸೊ ಇದೇನಾದ್ರು ಸೆಲ್ ಮಾಡ್ತಿದ್ರಾ ಇಲ್ವಾ? ಇದು ಸೇಲಂಗೈತೆ. ಹೌದಾ? ಬೇಕಂದ್ರೆ ಇಷ್ಟಪಟ್ಟು ಬಂದವ್ರಿಗೆ ಇದು ಕೊಡ್ತೀವಿ. ಓಕೆ. ಈ ಮರಿ ಇದು ಎಷ್ಟೆಷ್ಟು ಮರಿ ಕೊಡ್ಬೋದು ಬ್ರೋ? 2 ಮರಿ. ಹಾಂ, ವರ್ಷಕ್ಕೆ 2 ಸಲ 2 ಮರಿ ಕೊಡುತ್ತೆ. ಓಕೆ. ಒಳ್ಳೆ ಬ್ರೀಡ್ ಮರಿನೇ ಒಳ್ಳೆ ಬ್ರೀಡ್ ಮರಿನೇ ಬರ್ತದೆ. ಓಕೆ ಬ್ರದರ್, ಲೈಕ್ ನೀವು ಈ ಮೇಕೆಗಳನ್ನ ಎಲ್ಲ ಸಾಕ್ತಾ ಇದ್ದೀರಲ್ಲ, ಡಿಫ್ರೆಂಟ್ ಬ್ರೀಡ್ಸು. ಲೈಕ್ ಇದು ಮೇಲ್ ಇದೆಯಲ್ಲ, ಇದನ್ನ ಮೇಂಟೈನ್ ಮಾಡುವಾಗ ಏನಾದರೂ ಸ್ವಲ್ಪ ತೊಂದರೆ ಅನ್ಸುತ್ತಾ ನಿಮಗೆ? ಏನು ತೊಂದರೆ ಏನಿಲ್ಲ ಬ್ರೋ, ಅಷ್ಟೊಂದೇನಿಲ್ಲ, ಸಾಧು ಆಗಿರುತ್ತೆ. ಓಕೆ. ಏನು ಅಂತ ತೊಂದರೆ ಏನು ಮಾಡಲ್ಲ. ಓಕೆ. ಮತ್ತು ಫೀಡ್ ಏನಾದರೂ ಅತಿ ಹೆಚ್ಚು ಜಾಸ್ತಿ ತಿನ್ನೋದು, ಲೈಕ್ ಫೀಡ್ ಯಾವ್ದು ರೀತಿ ಮ್ಯಾನೇಜ್ ಮಾಡ್ತೀರಾ? ಏನಿಲ್ಲ ಬ್ರೋ, ಶಾಡೆ ಸೊಪ್ಪು ಕಟ್ತೀನಿ ಬೆಳಗ್ಗೆ ಹೊತ್ತು, ಸಾಯಂಕಾಲ ಇನ್ನು ಜೋಳ, ಬೂಸ, ಹಿಂಡಿ ಅವು ಹಾಕ್ತೀನಿ ಅಷ್ಟೇ. ಸೊ ಪ್ರತಿದಿನ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಇದ್ರ ಮೇಲೆ? ಪ್ರತಿ ಬೆಳಗ್ಗೆ 1-2 ಅವರ್, ಸಾಯಂಕಾಲ 1-2 ಅವರ್. ಸೊ ಶೆಡ್ ಇಲ್ಲೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀರಾ? ಮನೆ ಪಕ್ಕದಲ್ಲೇ ಶೆಡ್ ಇದೆ ಅಲ್ವಾ? ಪಕ್ಕದಲ್ಲೇ ಶೆಡ್. ಓಕೆ 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 ಓಕೆ. ಮತ್ತು ಇನ್ನೇನಾದರೂ ಎಕ್ಸ್ಟ್ರಾ ಮೆಡಿಸಿನ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ಏನಾದರೂ ಇದೆಯಾ ಇದಕ್ಕೆ ಪ್ರಾಬ್ಲಮ್ಸ್ ಆಗಿರ್ಬೋದು? ವ್ಯಾಕ್ಸಿನೇಷನ್ಸು? ಮಾಮೂಲಿ ವ್ಯಾಕ್ಸಿನ್ ಮಾಡ್ತಾ ಇರ್ತೀವಿ. ವ್ಯಾಕ್ಸಿನ್ ಮಾಡ್ತಾ ಇರ್ತೀರಾ? ಇದು ಇಟಿ, ಹಾಂ, ಐವರ್ಮೆಂಟಿನ್ನು ಇಂಥವೆಲ್ಲ ಬಂದಾಗ ಮಾಡ್ತೀವಿ. ಓಕೆ. ಏನು ಕಾಯಿಲೆ ಗೀಲೆ ಏನು ಬರಲ್ಲ ಇವಕ್ಕೆ. ಸೊ ನೀವು ಈ ಪರ್ಟಿಕ್ಯುಲರ್ ಬ್ರೀಡ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಕಾರಣ ಏನು? ಲೈಕ್ ಇದರಿಂದ ನೀವು ಲಾಭ ಮಾಡಿದ್ದೀರಾ? ಒಳ್ಳೆ ಲಾಭ, ಚೆನ್ನಾಗಿ ಲಾಭ ಬರ್ತವೆ, ಗ್ರೋತ್ ಬರ್ತವೆ, ಬೇಗ ಬೆಳವಣಿಗೆ ಆಗ್ತವೆ ಮರಿ. ನಾರ್ಮಲ್ ಬ್ರೀಡ್ ಕನ್ನ? ನಾರ್ಮಲ್ ಬ್ರೀಡ್ಕಿನ್ನ ನಾವು 4 ತಿಂಗಳಾದರೆ 2-2 ತಿಂಗಳು 3 ತಿಂಗಳಿಗೆಲ್ಲ ಸೇಲ್ ಮಾಡಿಬಿಡ್ಬೋದು. ಓಕೆ. ಗ್ರೋತ್ ಚೆನ್ನಾಗಿ ಬರ್ತವೆ, ಮಟನ್ ಪರ್ಪಸ್ಗೆ ಆಗೋದು, ಬ್ರೀಡಿಂಗ್ ಪರ್ಪಸ್ ಆಗಿರ್ಬೋದು. ಗ್ರೋತ್ ಚೆನ್ನಾಗಿ ಬರ್ತವೆ, ಬೇಗ ಮಾರ್ಕೋಬೋದು, ನಮಗೂ ದುಡ್ಡು ಆಗ್ತವೆ. ಸೊ ನೀವು ಇನ್ಯಾವುದಾದ್ರೂ ಬ್ರೀಡ್ನ ತರಬೇಕು ಅನ್ಕೊತಾ ಇದ್ದೀರಾ ಫ್ಯೂಚರಲ್ಲಿ? ಮತ್ತು ಇನ್ನೇನಾದರೂ ಮಾಡಬೇಕು ಅನ್ಕೊತಾ ಇದ್ದೀರಾ ಡಿಫ್ರೆಂಟಾಗಿ? ಫ್ಯೂಚರಲ್ಲಿ ಮಾಡಬೇಕಂದ್ರೆ ಕುರಿ ಡಾರ್ಪರ್ ತರಬೇಕಂತಿದ್ದೀವಿ. ಡಾರ್ಪರ್ ತರಬೇಕು. ಮೇಕೆಯಲ್ಲಿ ಈಗ ಮೇಕೆಯಲ್ಲಿ ಬೀಟಲ್ಲಿ ಚೆನ್ನಾಗಿ ಗ್ರೋತ್ ಬರೋದಂತ ನನ್ನ ಅನಿಸಿಕೆ. ಅದು ಹಾಲು ಮರಿಗೆ ಚೆನ್ನಾಗಿ ಕೊಡ್ತೈತೆ, 1.5 ಲೀಟ್ರ್ 2 ಲೀಟ್ರ್ ಕೊಡುತ್ತೆ. ಸೊ ನನಗೆ ಇನ್ನೊಂದು ಡೌಟು ಬ್ರದರ್, ಲೈಕ್ ನಮ್ಮ ಇದು ಬೀಟಲ್ ಬಂದ್ಬಿಟ್ಟು ನಮ್ಮ ಪ್ರಾಂತಿಕದಲ್ಲ, ಇದು ಬಂದು ಡಿಫ್ರೆಂಟ್ ಸ್ಟೇಟ್ ಆಗಿರ್ಬೋದು, ಇಂಟರ್ ಸ್ಟೇಟ್ ಯಾವುದೋ ಇರ್ಬೋದು. ಲೈಕ್ ನಮ್ಮ ಸ್ಟೇಟ್ ಕರ್ನಾಟಕ, ತುಮಕೂರು ಜಿಲ್ಲೆ, ಮಧುಗಿರಿ, ಈ ಪ್ರದೇಶದಲ್ಲಿ ಹೊಂದ್ಕೊಳುತ್ತಾ ಈ ಬೀಟಲ್? ಹೊಂದ್ಕೊಡುತ್ತೆ, ಆರಾಮಾಗಿರುತ್ತೆ. ಏನು ಪ್ರಾಬ್ಲಮ್ ಏನು ಕಾಣಿಸಿಲ್ವಾ? ಡಿಸೀಸಸ್ ಜಾಸ್ತಿ ಬರೋದು ಯಾವುದು ಬರಲ್ಲ. ನಾನು ಬಂದಾಗಿಂದ ಒಂದು ಕಾಯಿಲೆ ದೇಖ್ಲಿ ಬಂದಿರಲಿಲ್ಲ. ಇಲ್ಲ 2 ವರ್ಷದಿಂದ ಒಂದು ಇಂಜೆಕ್ಷನ್ ದೇಖ್ಲಿ ಮಾಡಿಲ್ಲ. ಕಾಯಿಲೆ ಬಂದೈತೆ ಅಂತ. ಬಿಕಾಸ್ ಯಾಕೆಂದ್ರೆ ಡಿಫ್ರೆಂಟ್ ವೆರೈಟಿ ಅಲ್ವಾ ಇದು ತಳಿ. ನಮ್ಮ ಲೋಕಲಲ್ಲಿ ಎಲ್ಲ ಬರೀ ನಾಟಿನೇ ಸಾಕ್ತಾ ಇರ್ತಾರೆ. ನಾನು ಈ ಸುತ್ತಮುತ್ತ ಲೋಕಲಲ್ಲಿ ಯಾರು ಬೀಟಲ್ನ ಜಾಸ್ತಿ ಸಾಕಿರೋದು ನೋಡಿಲ್ಲ. ಅದರಿಂದನೇ ನಾನು ನಿಮ್ಮ ಹತ್ರ ಬಂದು. ಯಾರು ಇಲ್ಲ ಬರೋ, ನಂಗೂ ಗೊತ್ತಿದಂಗೆ ನಾನು ಒಬ್ಬನೇ ತಂದಿರೋದು. ಓಕೆ. ಇಲ್ಲಿ ಯಾರು ಮಾಡಿಲ್ಲ. ಸೊ ಮತ್ತೆ ಇದನ್ನೇನಾದ್ರು ಸೆಲ್ ಮಾಡಿದ್ಮೇಲೆ ಮತ್ತೆ ಬೀಟಲ್ ತರ್ತೀರಾ ನೀವು? ತರ್ತೀನಿ. ಓಕೆ. ಸೊ ನಾವು ವ್ಯೂವರ್ಸ್ಗೆ ಮತ್ತೆ ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ನೀವು ತಂದಾಗ ನಂಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಇನ್ನೊಂದ್ಸರಿ ತೋರಿಸ್ಬೋದು. ಓಕೆ ಬ್ರದರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಇಲ್ಲಿ ತನಕ ನೋಡಿದ್ರೆ ಅಂದರೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೊಂತು. ಲೈಕ್ ಈ ಮೇಕ್ಗಳಲ್ಲಿ ನಿಮ್ಗೆ ಯಾರಾದರೂ ಬೈ ಮಾಡಬೇಕು ಅಂತ ಇದ್ದರೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮತ್ತು ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳ್ಕೊಬೋದು ಕಾಲ್ ಮಾಡಿ. ಲೈಕ್ ನನಗನ್ಸಿದ್ದು ಒಂದೇ, ಲೈಕ್ ಇದು ಬೀಟಲ್ ಆಗಿರ್ಬೋದು, ಹೈದ್ರಾಬಾದಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದು ಸ್ವಲ್ಪ ಡಿಫ್ರೆಂಟ್ ವೆರೈಟೀಸ್. ಲೈಕ್ ನಮ್ಮ ಪ್ರಾಂತ್ಯಕ್ಕೆ ಕೂಡ ಹೊಂದ್ಕೊಳುತ್ತೆ. ಲೈಕ್ ಇದು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಏನಿಲ್ಲ. ಮತ್ತು ಇದನ್ನು ತಂದು ಸಾಕೋದ್ರಿಂದ, ಟೆಸ್ಟ್ ಮಾಡ್ಕೊಳೋದ್ರಿಂದ ನಿಮಗೆ ಒಳ್ಳೆ ರೀತಿಯ ಮರಿ ಬಂದರೆ ಮರಿಗಳು ಒಳ್ಳೆ ಕಾಸ್ಟ್ಗೆ ಕೂಡ ಹೋಗುತ್ತೆ. So signing off, your Chetan Reddy. We'll meet in the next video. Bye bye.